ಈ ನಂಬಿದೆ ನಿನ್ನ ನಾದ ದೇವತೆ ನೀವು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಜಾನಕಿ ಅವರಿಗೆ ಅಷ್ಟಾಗಿ ಇರಲಿಲ್ಲ ಅನ್ನೋದನ್ನು ನಾವು ಕೇಳ್ಪಟ್ವಿ. ಅವರೇನು ದೀರ್ಘಕಾಲ ಶಾಸ್ತ್ರೀಯ ಸಂಗೀತವನ್ನು ಕಲೀಲಿಲ್ಲ ಅಥವಾ ಕಲಿಬೇಕಾಗಿರಲಿಲ್ಲ ಅನ್ನೋಂಥದ್ದು ಒಂದು ಸಂದರ್ಭ. ಸೊ ಸಂಧ್ಯಾ ರಾಗದ ನಂಬಿದೆ ನಿನ್ನ ನಾದ ದೇವತೆಯಲ್ಲಿ ಅವರು ಸಂಗೀತ ಕ್ಷೇತ್ರದ ದಿಗ್ಗಜರುಗಳ ಜೊತೆಗೆ ಒಂದು ರೀತಿ ಅಂದರೆ ಅವರು ಅದೇ ವರ್ಷನನ್ನು ಬಾಲಮುರಳಿ ಕೃಷ್ಣ ಅವರು ಹಾಡಿದ್ರು ಅದನ್ನು, ಆಮೇಲೆ ಭೀಮಸೇನ್ ಜೋಶಿ ಅವರು ಹಾಡಿದ್ರು ಅದನ್ನು, ಎಸ್ ಜಾನಕಿ ಅವರು ಹಾಡಿದ್ರು. ನಿಮಗೆ ಒಬ್ಬ ಸಂಗೀತಗಾರರಾಗಿ ಒಬ್ಬ ಮ್ಯೂಸಿಕಾಲಜಿಸ್ಟ್ ಆಗಿ ಅದರಲ್ಲಿ ಎಸ್ ಜಾನಕಿ ಅವರ ವರ್ಷನ್ ಬಹಳ ವಿಶೇಷ ಅಂತ ಏನಾದರೂ ಅನಿಸಿದ್ರೆ ಯಾಕೆ, ಮತ್ತೆ ಹೇಗೆ ಹಾಡಿದ್ರು ಅನ್ಸುತ್ತೆ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇವರು ಹೇಗೆ ಹೇಗೆ ನೋಡ್ತೀರಾ? ಅದು ಅಂದ್ರೆ ಶಾಸ್ತ್ರೀಯ ಸಂಗೀತ ಹೆಚ್ಚಾಗಿ ಕಲಿದೇ ಇದ್ದವರು ಅಂತ ನೀವು ಹೇಳಿದ್ರಿ. ಆದ್ರೆ ಅವರು ಭೀಮಸೇನ್ ಜೋಶಿ ಅವರಾಗ್ಲಿ ಬಾಲಮುರಳಿ ಅವರಾಗ್ಲಿ ಅವ್ರ ಜೊತೆಗೆ ಒಂದು ಅದೇ ಸಿನಿಮಾದಲ್ಲಿ ಹಾಡಿದಾಗ ಕಂಪೇರ್ ಮಾಡೋದು ಒಂದು ಎಲ್ಲರೂ ಇದು ಹೆಂಗಿದೆ ಅದು ಹೆಂಗಿದೆ ಅಂತ ಕೇಳೋದು, ಎಲ್ಲ ಬಗೆಯ ಸಿಹಿ ತಿಂಡಿಗಳನ್ನು ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಇಟ್ಟು ಯಾವ್ದು ಚೆನ್ನಾಗಿದೆ ಅಂತ ಕೇಳ್ದಂಗೆ ಅದು ಅಲ್ಲದೆ ಅಂಥ ದೊಡ್ಡ ಮೇರು ಕಲಾವಿದರ ಜೊತೆಗೆ ಇವರು ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದೆ ಹಿಂಗೆ ಹಾಡಿದ್ರು ಅಂದ್ರೆ ಅದೇ ಮೊದಲನೇ ವಿಸ್ಮಯ. ಅದು ಅಂದ್ರೆ ದಟ್ ಇಸ್ ದ ರೈಟ್ ವರ್ಡ್, ಅದಕ್ಕೆ ವಿಸ್ಮಯ. ಮತ್ತೆ ಅದು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಸಂಧ್ಯಾ ರಾಗದ ಹಾಡುಗಳು ನಾನು ನೂರಾರು ಸಲ ಕೇಳಿದ್ದೀನಿ. ಅಂದ್ರೆ ಬೇರೆ ಬೇರೆ ಮೊದಲು ಗ್ರಾಮೋಫೋನ್ ರೆಕಾರ್ಡಲ್ಲಿ, ಆಮೇಲೆ ಕ್ಯಾಸೆಟ್ಟಲ್ಲಿ, ಈಗ ಆನ್ಲೈನ್ ಈ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ಇವತ್ತಿಗೂ ಎಷ್ಟು ನಿಮಗೆ ಹೊಸದಾಗಿ ಕೇಳುತ್ತೆ, ಫ್ರೆಶ್ ಆಗಿ ಕೇಳುತ್ತೆ. ಸೊ ಅವರಿಗೆ ಈ ಥರ ರಾಗಧಾರಿ ಸಂಗೀತದಲ್ಲಿ ತುಂಬ ಏನಂತಾರೆ ಕಟ್ಟುನಿಟ್ಟಾದಂಥ ಒಂದು ತರಬೇತಿ ಇಲ್ಲ ಅಂತ ಇದ್ರೂ ಅವರಿಗೆ ರಾಗದ ಸ್ವರೂಪ ಕೇಳಿ ಅದನ್ನು ಹೇಗೆ ವಿಸ್ತಾರ ಮಾಡಬೇಕು, ಹೇಗೆ ಹಾಡಬೇಕು ಇದೆಲ್ಲ ಖಂಡಿತ ಗೊತ್ತಿತ್ತು. ಇಲ್ಲದ್ರೆ ಒಂದು ಪೂರ್ವಿ ಕಲ್ಯಾಣಿ ಅಂತ ರಾಗದಲ್ಲಿ ಹಂಗೆ ಹಾಡಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದನ್ನು ಇಂಟ್ಯೂಟಿವ್ ಆಗಿ ಅವರು ಅದನ್ನು ಗ್ರಹಿಸಿ ಹಾಡದಿರ್ಬೋದು. ಮತ್ತು ಅವರಿಗೆ ರಾಗಗಳು ಸಂಗೀತ ಕಚೇರಿ ಅಂದರೆ ಸ್ಟೇಜ್ ಮೇಲೆ ಶಾಸ್ತ್ರೀಯ ಸಂಗೀತ ಹಾಡಿಲ್ಲದೆ ಇರ್ಬೋದು, ಹಾಡಿದಾರ ಏನೋ ಗೊತ್ತಿಲ್ಲ ನನಗೆ. ಬಟ್ ಶಾಸ್ತ್ರೀಯವಾದಂಥ ರಾಗಗಳನ್ನು ಆಧಾರ ಮಾಡಿದಂಥ ಹಾಡುಗಳನ್ನ ತುಂಬ ಹಾಡಿದ್ದಾರೆ. ಆಮೇಲೆ ಅದರಲ್ಲಿ ಎಲ್ಲೂ ಅವ್ರಿಗೆ ಸಂಗೀತ ಬರದೇ ಇರೋರು ಹಾಡಿದ್ದಾರೆ ಅಂತ ಯಾರಿಗೂ ಅನ್ಸೋದಿಲ್ಲ. ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಅದು. ಈ ನಂಬಿದೆ ನಿನ್ನ ನಾದ ದೇವತೆ ನೀವು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಜಾನಕಿ ಅವರಿಗೆ ಅಷ್ಟಾಗಿ ಇರಲಿಲ್ಲ ಅನ್ನೋದನ್ನು ನಾವು ಕೇಳ್ಪಟ್ವಿ. ಅವರೇನು ದೀರ್ಘಕಾಲ ಶಾಸ್ತ್ರೀಯ ಸಂಗೀತವನ್ನು ಕಲೀಲಿಲ್ಲ ಅಥವಾ ಕಲಿಬೇಕಾಗಿರಲಿಲ್ಲ ಅನ್ನೋಂಥದ್ದು ಒಂದು ಸಂದರ್ಭ. ಸೊ ಸಂಧ್ಯಾ ರಾಗದ ನಂಬಿದೆ ನಿನ್ನ ನಾದ ದೇವತೆಯಲ್ಲಿ ಅವರು ಸಂಗೀತ ಕ್ಷೇತ್ರದ ದಿಗ್ಗಜರುಗಳ ಜೊತೆಗೆ ಒಂದು ರೀತಿ ಅಂದರೆ ಅವರು ಅದೇ ವರ್ಷನನ್ನು ಬಾಲಮುರಳಿ ಕೃಷ್ಣ ಅವರು ಹಾಡಿದ್ರು ಅದನ್ನು, ಆಮೇಲೆ ಭೀಮಸೇನ್ ಜೋಶಿ ಅವರು ಹಾಡಿದ್ರು ಅದನ್ನು, ಎಸ್ ಜಾನಕಿ ಅವರು ಹಾಡಿದ್ರು. ನಿಮಗೆ ಒಬ್ಬ ಸಂಗೀತಗಾರರಾಗಿ ಒಬ್ಬ ಮ್ಯೂಸಿಕಾಲಜಿಸ್ಟ್ ಆಗಿ ಅದರಲ್ಲಿ ಎಸ್ ಜಾನಕಿ ಅವರ ವರ್ಷನ್ ಬಹಳ ವಿಶೇಷ ಅಂತ ಏನಾದರೂ ಅನಿಸಿದ್ರೆ ಯಾಕೆ, ಮತ್ತೆ ಹೇಗೆ ಹಾಡಿದ್ರು ಅನ್ಸುತ್ತೆ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇವರು ಹೇಗೆ ಹೇಗೆ ನೋಡ್ತೀರಾ? ಅದು ಅಂದ್ರೆ ಶಾಸ್ತ್ರೀಯ ಸಂಗೀತ ಹೆಚ್ಚಾಗಿ ಕಲಿದೇ ಇದ್ದವರು ಅಂತ ನೀವು ಹೇಳಿದ್ರಿ. ಆದ್ರೆ ಅವರು ಭೀಮಸೇನ್ ಜೋಶಿ ಅವರಾಗ್ಲಿ ಬಾಲಮುರಳಿ ಅವರಾಗ್ಲಿ ಅವ್ರ ಜೊತೆಗೆ ಒಂದು ಅದೇ ಸಿನಿಮಾದಲ್ಲಿ ಹಾಡಿದಾಗ ಕಂಪೇರ್ ಮಾಡೋದು ಒಂದು ಎಲ್ಲರೂ ಇದು ಹೆಂಗಿದೆ ಅದು ಹೆಂಗಿದೆ ಅಂತ ಕೇಳೋದು, ಎಲ್ಲ ಬಗೆಯ ಸಿಹಿ ತಿಂಡಿಗಳನ್ನು ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಇಟ್ಟು ಯಾವ್ದು ಚೆನ್ನಾಗಿದೆ ಅಂತ ಕೇಳ್ದಂಗೆ ಅದು ಅಲ್ಲದೆ ಅಂಥ ದೊಡ್ಡ ಮೇರು ಕಲಾವಿದರ ಜೊತೆಗೆ ಇವರು ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದೆ ಹಿಂಗೆ ಹಾಡಿದ್ರು ಅಂದ್ರೆ ಅದೇ ಮೊದಲನೇ ವಿಸ್ಮಯ. ಅದು ಅಂದ್ರೆ ದಟ್ ಇಸ್ ದ ರೈಟ್ ವರ್ಡ್, ಅದಕ್ಕೆ ವಿಸ್ಮಯ. ಮತ್ತೆ ಅದು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಸಂಧ್ಯಾ ರಾಗದ ಹಾಡುಗಳು ನಾನು ನೂರಾರು ಸಲ ಕೇಳಿದ್ದೀನಿ. ಅಂದ್ರೆ ಬೇರೆ ಬೇರೆ ಮೊದಲು ಗ್ರಾಮೋಫೋನ್ ರೆಕಾರ್ಡಲ್ಲಿ, ಆಮೇಲೆ ಕ್ಯಾಸೆಟ್ಟಲ್ಲಿ, ಈಗ ಆನ್ಲೈನ್ ಈ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ಇವತ್ತಿಗೂ ಎಷ್ಟು ನಿಮಗೆ ಹೊಸದಾಗಿ ಕೇಳುತ್ತೆ, ಫ್ರೆಶ್ ಆಗಿ ಕೇಳುತ್ತೆ. ಸೊ ಅವರಿಗೆ ಈ ಥರ ರಾಗಧಾರಿ ಸಂಗೀತದಲ್ಲಿ ತುಂಬ ಏನಂತಾರೆ ಕಟ್ಟುನಿಟ್ಟಾದಂಥ ಒಂದು ತರಬೇತಿ ಇಲ್ಲ ಅಂತ ಇದ್ರೂ ಅವರಿಗೆ ರಾಗದ ಸ್ವರೂಪ ಕೇಳಿ ಅದನ್ನು ಹೇಗೆ ವಿಸ್ತಾರ ಮಾಡಬೇಕು, ಹೇಗೆ ಹಾಡಬೇಕು ಇದೆಲ್ಲ ಖಂಡಿತ ಗೊತ್ತಿತ್ತು. ಇಲ್ಲದ್ರೆ ಒಂದು ಪೂರ್ವಿ ಕಲ್ಯಾಣಿ ಅಂತ ರಾಗದಲ್ಲಿ ಹಂಗೆ ಹಾಡಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದನ್ನು ಇಂಟ್ಯೂಟಿವ್ ಆಗಿ ಅವರು ಅದನ್ನು ಗ್ರಹಿಸಿ ಹಾಡದಿರ್ಬೋದು. ಮತ್ತು ಅವರಿಗೆ ರಾಗಗಳು
ಸಂಗೀತ ಕಚೇರಿ ಅಂದರೆ ಸ್ಟೇಜ್ ಮೇಲೆ ಶಾಸ್ತ್ರೀಯ ಸಂಗೀತ ಹಾಡಿಲ್ಲದೆ ಇರ್ಬೋದು, ಹಾಡಿದಾರ ಏನೋ ಗೊತ್ತಿಲ್ಲ ನನಗೆ. ಬಟ್ ಶಾಸ್ತ್ರೀಯವಾದಂಥ ರಾಗಗಳನ್ನು ಆಧಾರ ಮಾಡಿದಂಥ ಹಾಡುಗಳನ್ನ ತುಂಬ ಹಾಡಿದ್ದಾರೆ. ಆಮೇಲೆ ಅದರಲ್ಲಿ ಎಲ್ಲೂ ಅವ್ರಿಗೆ ಸಂಗೀತ ಬರದೇ ಇರೋರು ಹಾಡಿದ್ದಾರೆ ಅಂತ ಯಾರಿಗೂ ಅನ್ಸೋದಿಲ್ಲ. ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಅದು.